ಅಂತರಂಗದ ಕದವು ತೆರೆಯಿತೆಂದು ಎನಿತು ಜನ್ಮದ ಫಲದ ಪ್ರಾಪ್ತಿಯಾಯಿತು ಎನಗೆ. ಅಂತರಂಗದ ಕದವು ತೆರೆಯಿತೆಂದು ಎನಿತು ಜನ್ಮದ ಫಲದ ಪ್ರಾಪ್ತಿಯಾಯಿತು ಎನಗೆ. ಅಂತರಂಗದ ಕದವು ತೆರೆಯಿತೆಂದು ಹರಿಕರುಣೆಯೆಂಬಂಥ ಕೀಲಿ ಕೈದೊರಕಿತ್ತು, ಗುರು ಕರುಣೆಯೆಂಬಂಥ ಬೀಗವನ್ನು ವರಭಾಗವತರ ಸಹವಾಸವನು ನಾ ಮಾಡಿ ಹರಿಕರುಣೆಯಿಂದಲೀ ಬೀಗವನು ತೆರೆದೆ. ಅಂತರಂಗದ ಕದವು ತೆರೆಯಿತೆಂದು ಹೊರಗೆ ದ್ವಾರವು ನಾಲ್ಕು, ಒಳಗೈದು ದ್ವಾರಗಳು, ಒಳದಾರಿಯಲ್ಲಿ ಪ್ರಾಣಾದಿ ಪ್ರಿಯರು. ಹೊರಗೆ ದ್ವಾರವು ನಾಲ್ಕು, ಒಳಗೈದು ದ್ವಾರಗಳು, ಒಳದಾರಿಯಲ್ಲಿ ಪ್ರಾಣಾದಿ ಪ್ರಿಯರು. ಮಿರುಗುವ ಮಧ್ಯೆ ಮಂಟಪದಿ ಕೋಟಿ ರವಿಯಂತೆ ಸರಸಿಜಾಸನ ಪೀತನ, ಸರಸಿಜಾಸನ ಪೀತನ ಅರಮನೆಯ ಸೊಬಗು. ಅಂತರಂಗದ ಕದವು ತೆರೆಯಿತೆಂದು ಸುತ್ತಲಿದ್ದವರೆಲ್ಲ ಎತ್ತಲೋ ಓಡಿದರು, ಸುತ್ತಲಿದ್ದವರೆಲ್ಲ ಎತ್ತಲೋ ಓಡಿದರು, ಸುತ್ತಲಿದ್ದವರೆಲ್ಲ ಎತ್ತಲೋ ಓಡಿದರು. ತತ್ವಚಿಂತನೆಯೆಂಬ ದೀಪವನ್ನು ಸುತ್ತಲಿದ್ದವರೆಲ್ಲ ಎತ್ತಲೋ ಓಡಿದರು. ತತ್ವಚಿಂತನೆಯೆಂಬ ದೀಪವನ್ನು ಒತ್ತಾಗಿ ಹಿಡಕೊಂಡು ದ್ವಾರವನೇ ಪೋಗಲು. ಎತ್ತ ನೋಡಿದರತ್ತ ಶೃಂಗಾರ ಸದನ, ಒತ್ತಾಗಿ ಹಿಡಕೊಂಡು ದ್ವಾರವನೇ ಪೋಗಲು. ಎತ್ತ ನೋಡಿದರತ್ತ ಶೃಂಗಾರ ಸದನ. ಅಂತರಂಗದ ಕದವು ತೆರೆಯಿತೆಂದು ಸ್ವಮೂರ್ತಿಗಳ ಮಧ್ಯೆ ಸಚ್ಚಿದಾನಂದೈಕ್ಯ ರಮೆಯೊಡೆಯನಗೆ ಮೊಗ್ಗದಿ ಮಿನುಗುತ್ತಿರುವ ಕಮಲಜಾದಿಗಳಿಂದ ಸ್ತುತಿಸಿಕೊಳ್ಳುತ್ತೀಹ ಹೃದಯ ಕಮಲದೊಳಗಿಹ ವಿಜಯ ವಿಠಲನನು ಕಂಡೆ. ಅಂತರಂಗದ ಕದವು ತೆರೆಯಿತೆಂದು ಎನಿತು ಜನ್ಮದ ಫಲದ
ಪ್ರಾಪ್ತಿಯಾಯಿತು ಎನಗೆ. ಅಂತರಂಗದ ಕದವು ತೆರೆಯಿ ತಿಂದು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ಇತಿ ತೇ ಜ್ಞಾನಮಾಖ್ಯಾತುಂ ಗುಹ್ಯಾದ್ಗುಹ್ಯತರಂ ಮಯಾ ವಿಮೃಶ್ಯ ಏತದ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ತಸ್ಮಾತ್ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತೌತ್. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 8ನೇ ಅಧ್ಯಾಯವಾದ ಅಕ್ಷರ ಬ್ರಹ್ಮಯೋಗವನ್ನು ಪ್ರವೇಶ ಮಾಡಿ ಕಲಿತುಕೊಳ್ಳುತ್ತಿದ್ದೇವೆ. ಪರಮಾತ್ಮನು 8ನೇ ಅಧ್ಯಾಯದ 8-9 ಶ್ಲೋಕಗಳನ್ನು ಹೇಳಿ ಅಭ್ಯಾಸ ಯೋಗವನ್ನು 6ನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟ ಧ್ಯಾನ ಯೋಗದ ಪರಾಕಾಷ್ಠೆಯನ್ನು, ಅಂತಿಮ ಸಿದ್ಧಿಗಳನ್ನು ತಿಳಿಸಿಕೊಡುತ್ತಿದ್ದಾನೆ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಫಲೇನ ಚೈವ. ಅಂದರೆ ಪ್ರಯಾಣ ಕಾಲೇ ಪ್ರತಿಯೊಬ್ಬನೂ ಈ ದೇಹವನ್ನು ವಾಹಕವಾಗಿ ವಾಹನದಂತೆ ಉಪಯೋಗಿಸುತ್ತಾ ಈ ದೇಹವನ್ನು ಬಿಟ್ಟು ಹೋಗುವ ಸಮಯವನ್ನು ಅಂತಕಾಲೇ ಪ್ರಯಾಣ ಕಾಲೇ ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಾ, ಈ ದೇಹವನ್ನು ಬಿಟ್ಟು ಹೋಗುವ ಸ್ಥಿತಿಯಲ್ಲಿ ಅಂತಹ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದನ್ನು ಮತ್ತು ಈ ದೇಹವನ್ನು ಬಿಡುವ ಸಮಯದಲ್ಲಿ ಗತಿಯನ್ನು, ಸದ್ಗತಿಯನ್ನು ಯಾವ ಜನಗಳು ಪಡೆದುಕೊಳ್ಳುತ್ತಾರೆ ಎಂಬುದನ್ನು ಪರಮಾತ್ಮನು ವಿಮರ್ಶೆ ಮಾಡುತ್ತಾ, ಸನ್ಯಾಸಿಗಳು ಮತ್ತು ಯತಿಗಳು ಮತ್ತು ಭಕ್ತರು ಅಧ್ಯಾತ್ಮ ಪಯಣದಲ್ಲಿ ಅಂತ್ಯಕಾಲದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಮತ್ತು ಈ ದೇಹವನ್ನು ಬಿಟ್ಟ ಮೇಲೆ ಪರಮಾತ್ಮನ ಪರಮ ಪದವನ್ನೇ ಪಡೆದುಕೊಳ್ಳಲು, ಆ ಪದವಿಯನ್ನೇ ಪ್ರವೇಶ ಮಾಡಲು ಪರಬ್ರಹ್ಮ ಸ್ವರೂಪನಾದ ಪರಮಪುರುಷನಾದ ವೈಕುಂಠ ವಾಸಿಯಾದ ಆ ಪರಮ ಪದದಲ್ಲಿ ಪರಮಾತ್ಮನನ್ನು ಸೇರಿಕೊಳ್ಳಬೇಕೆಂದರೆ ಅಂತ್ಯಕಾಲದಲ್ಲಿ ದೇಹವನ್ನು ಬಿಡುವುದಕ್ಕೆ ಯಾವ ರೀತಿಯ ಯೋಗಾಭ್ಯಾಸವನ್ನು ಮಾಡಿರಬೇಕು, ಆ ಕಾಲದಲ್ಲಿ ಯಾವ ರೀತಿಯ ಪ್ರಾಣಧಾರಣೆಯನ್ನಾಗಲಿ ಭಕ್ತಿಯನ್ನಾಗಲಿ ದೃಷ್ಟಿಯನ್ನಾಗಲಿ ಪ್ರತಿಯೊಬ್ಬ ವ್ಯಕ್ತಿಯು ಅಳವಡಿಸಿಕೊಳ್ಳಬೇಕು ಎಂಬುದನ್ನು ವಿವರವಾಗಿ ತಿಳಿಸಿಕೊಡುತ್ತಾ, ಈ 2 ಶ್ಲೋಕಗಳಲ್ಲಿ ಈ ದೇಹವನ್ನು ವಾಹನವನ್ನಾಗಿ ಉಪಯೋಗಿಸುವ ಪ್ರತಿ ದೇಹಿಯು ಅಂತ್ಯಕಾಲವನ್ನು ಹೇಗೆ ಸಾರ್ಥಕಪಡಿಸಿಕೊಳ್ಳಬೇಕೆಂಬುದನ್ನು ವರ್ಣಿಸುತ್ತಿದ್ದಾನೆ.
ಅಧ್ಯಾಯ 8 ಶ್ಲೋಕ 9, 10, 11. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ವೇದವನ್ನು ಬಲ್ಲವರು ಯಾವುದನ್ನು ನಾಶವಿಲ್ಲದೆಂಬುದಾಗಿ ಪರಮಾತ್ಮನನ್ನು, ಪರಬ್ರಹ್ಮನನ್ನು, ಪರಮಪುರುಷನನ್ನು ನಂಬಿ ಜೀವನ ಪರ್ಯಂತ ಪರಮಾತ್ಮ ಪ್ರಾಪ್ತಿಯನ್ನೇ ಗುರಿಯನ್ನಾಗಿಟ್ಟುಕೊಂಡು ವೈರಾಗ್ಯಶೀಲರಾಗಿಯೂ ಅಥವಾ ಯತಿಗಳಾಗಿಯೂ ಅಥವಾ ಭಕ್ತರಾಗಿಯೂ ಹೇಗೆ ಈ ಒಂದು ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುತ್ತಾರೆಯೋ ಅಂತಹವರುಗಳು ಅಂತ್ಯಕಾಲದಲ್ಲಿ ಈ ದೇಹವನ್ನು ಬಿಟ್ಟ ಮೇಲೆ ದೇಹಿಯಾಗಿ ಪರಮಾತ್ಮನ ಪರಮಪದವನ್ನು ಹೇಗೆ ಪ್ರವೇಶ ಮಾಡುತ್ತಾರೆ ಎಂಬುದನ್ನು ವರ್ಣಿಸುತ್ತಿದ್ದಾನೆ. ವೇದವನ್ನು ಬಲ್ಲವರು ಯಾವುದನ್ನು ಅಕ್ಷರವೆಂದು ಹೇಳುತ್ತಾರೆಯೋ, ವೈರಾಗ್ಯಶೀಲರಾದ ಯತಿಗಳು ಯಾವುದನ್ನು ಪ್ರವೇಶ ಮಾಡುತ್ತಾರೆಯೋ ಮತ್ತು ಯಾವ ಪರಮಾತ್ಮನನ್ನು ಹೊಂದಲು, ಪರಮಾತ್ಮನನ್ನು ಪ್ರವೇಶ ಮಾಡಲು ಇಚ್ಛಿಸುತ್ತಾ ಜೀವನ ಪರ್ಯಂತ ಬ್ರಹ್ಮಚರ್ಯವನ್ನೇ ಆಚರಿಸುತ್ತಾರೆಯೋ ಅಂತಹ ಅಕ್ಷರವೆಂಬ ಪರಮಪದದ ವಿಷಯವನ್ನು ಪರಮಾತ್ಮನು ಸಂಗ್ರಹವಾಗಿ ಹೇಳುತ್ತೇನೆಂಬುದಾಗಿ ಈ ಶ್ಲೋಕದಲ್ಲಿ ಅರ್ಜುನನಿಗೆ ತಿಳಿಸಿಕೊಡುತ್ತಿದ್ದಾನೆ. ನೋಡಿ, ನಾವು ಈ ಜೀವನದಲ್ಲಿ ಯತಿಗಳಂತೆ, ಸನ್ಯಾಸಿಗಳಂತೆ, ಸಾಧುಗಳಂತೆ, ಭಕ್ತರಂತೆ ಪೂರ್ಣ ಜೀವನವನ್ನೇ ಸಾಧನೆಗೆ ಗುರಿಪಡಿಸಿ ತಮ್ಮ ಜೀವನ ಮಾರ್ಗದಲ್ಲಿ ದೇಹದ ಅಶನ ವಸನಗಳಿಗೂ ಕಿಂಚಿತ್ತೂ ಗಮನ ಕೊಡದೆ ಪರಮಾತ್ಮ ಪ್ರಾಪ್ತಿಯನ್ನೇ ಗುರಿಯನ್ನಾಗಿಟ್ಟುಕೊಂಡು ಹೇಗೆ ಇದೊಂದು ವಾಹನವಾಗಿಯೇ ದೇಹವನ್ನು ನೋಡುತ್ತಾರೆ ಮತ್ತು ಉಪಯೋಗಿಸಿಕೊಳ್ಳುತ್ತಾರೆಯೋ, ತಮ್ಮ ಸಿದ್ಧಿಗಳನ್ನು, ಸಾಧನೆಯನ್ನು ಅಂತ್ಯಕಾಲಕ್ಕೆ ಎಲ್ಲವನ್ನೂ ಮುಡುಪಾಗಿಟ್ಟುಕೊಂಡು ಈ ದೇಹವನ್ನು ತ್ಯಾಗ ಮಾಡುತ್ತಾರೆಯೋ, ಆ ತ್ಯಾಗ ಮಾಡಿದ ಒಡನೆಯೇ ಪರಮಪದವಿಗೆ ಹೋಗುವುದಕ್ಕೆ ಗತಿಯನ್ನು ಮತ್ತು ಪರಮಪದದ ಪ್ರವೇಶವನ್ನು ಮಾಡುತ್ತಾರೆಯೋ, ಅದಕ್ಕೆ ಮಾಡುವ ಸಕಲ ಸಿದ್ಧತೆಗಳನ್ನು, ಪೂರ್ವ ಅಭ್ಯಾಸಗಳನ್ನು, ಯೋಗ ಮಾರ್ಗವನ್ನು ಮತ್ತು ಇತರೆ ಹಲವಾರು ಮಾರ್ಗಗಳನ್ನು ಪರಮಾತ್ಮನು ವರ್ಣಿಸುತ್ತಾ ಜೀವನದ ಅಂತಿಮ ಗುರಿ ಪರಮಪದ ಪ್ರಾಪ್ತಿಯಾಗಬೇಕು ಎಂಬುದಾಗಿ ಅರ್ಜುನನಿಗೆ ವರ್ಣಿಸುತ್ತಾ ಎಲ್ಲ ರೀತಿಯ ಜನಗಳು ಯಾವ ರೀತಿಯಲ್ಲಿ ಪರಮಪದವಿಯೇ ಪ್ರವೇಶ ಮಾಡಲು ಮತ್ತು ಪರಮಾತ್ಮ ಪ್ರಾಪ್ತಿಯನ್ನು ಹೊಂದಲು ಪ್ರಯತ್ನಗಳನ್ನು ಮಾಡುತ್ತಾರೆ ಎಂದು ವರ್ಣಿಸುತ್ತಿದ್ದಾನೆ. ಯದಕ್ಷರಂ ವೇದವಿದೋ ವದಂತಿ. ಅಪ್ಪ, ನಾನಿರುವುದು ಪರಮಪದವಿಯಲ್ಲಿ, ಎಲ್ಲ ಹೃದಯದ ಅಂತರಾಳದಲ್ಲಿ. ಆ ಪರಮಪದವಿಯಲ್ಲಿರುವ ನನ್ನನ್ನು ಯಾರು ಅರಸುತ್ತಾ ಬಂದು ಹೊಂದಲು ಇಚ್ಛಿಸುತ್ತಾರೋ ಅಂತಹವರುಗಳೆಲ್ಲರೂ ಈ ಭೌತಿಕ ದೇಹವನ್ನು ಬಿಡುವ ಕಾಲದಲ್ಲಿ, ಅಂತಿಮ ಕಾಲದಲ್ಲಿ, ಪ್ರಯಾಣ ಕಾಲದಲ್ಲಿ ಈ ರೀತಿಯ ಯೋಗಾಭ್ಯಾಸವನ್ನಾಗಲಿ, ಪ್ರಾಣಧಾರಣೆಯನ್ನಾಗಲಿ, ಪ್ರಾಣಾಯಾಮಾದಿ ಸಾಧನೆಗಳನ್ನಾಗಲಿ ಮಾಡುತ್ತಾರೆ ಎಂಬುದಾಗಿ ಪರಮಾತ್ಮನು ಅವನನ್ನು ಪಡೆಯುವ ನಂಬಿಕೆಯನ್ನು ಹೇಗೆ ಉಳಿಸಿಕೊಂಡು ಸಾಧನೆಗಳನ್ನು ಮಾಡುತ್ತಾರೆ ಸಾಧಕರು ಎಂಬುದನ್ನು ತಿಳಿಸುತ್ತಿದ್ದಾನೆ. ಯದಕ್ಷರಂ ವೇದವಿದೋ ವದಂತಿ.
ಇವೆಲ್ಲ ಸಿದ್ಧವಾಗಿರುವಂತಹ ಸಿದ್ಧಾಂತಗಳು. ಪರಮ ಪದವಿಯೂ ಸಿದ್ಧವಾಗಿರುವಂಥದ್ದು. ಪರಮ ಪದವಿಯನ್ನು ಸಂಪೂರ್ಣವಾಗಿ ತನ್ನ ವಶದಲ್ಲಿಟ್ಟುಕೊಂಡಿರುವಂತಹ ಪರಮಾತ್ಮನ ವಿಷಯವನ್ನು, ವೇದಗಳನ್ನು ಮತ್ತು ವೇದಗಳೆಲ್ಲವೂ ವರ್ಣಿಸುತ್ತಿರುವ ಈ ಆಧ್ಯಾತ್ಮ ವಿದ್ಯೆಯ ಸಕಲ ಬ್ರಹ್ಮವಿದ್ಯೆಯ ಸಕಲ ಸಾರವನ್ನು ಸಿದ್ಧಾಂತವನ್ನಾಗಿಸಿರುವಂತಹ ಶಾಸ್ತ್ರಗಳೆಂದು ಕೊಡಲ್ಪಡುವ ಇವುಗಳನ್ನು ಯಾವ ರೀತಿ ಒಬ್ಬನು ತನ್ನ ಜೀವನ ಮಾರ್ಗದಲ್ಲಿ ತನ್ನ ಭೌತಿಕ ದೇಹವನ್ನು, ಸೂಕ್ಷ್ಮ ಶರೀರವನ್ನು ವಾಹನವನ್ನಾಗಿ ಉಪಯೋಗಿಸಿಕೊಂಡು ಇದನ್ನು ಬಿಡುವ ಕಾಲದಲ್ಲಿ ಹೇಗೆ ಪರಮ ಪದವಿಗೆ ಪ್ರವೇಶವನ್ನು ಉಂಟು ಮಾಡಿಕೊಳ್ಳುತ್ತಾನೆ, ಸದ್ಗತಿಯನ್ನು ಪಡೆದುಕೊಳ್ಳುತ್ತಾನೆ ಎಂಬುದನ್ನು ಪರಮಾತ್ಮನು ವರ್ಣಿಸುತ್ತಾ, ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಎಂದರೆ ಇಷ್ಟನ್ನೂ ಯಾವುದೇ ವ್ಯಕ್ತಿಯು ಸಾಧನೆಗಳನ್ನಾಗಿ ಮಾಡಲೇಬೇಕು, ಸಿದ್ಧಿಗಳನ್ನು ಪಡೆದುಕೊಳ್ಳಲೇಬೇಕು. ಅಂತಹ ವ್ಯಕ್ತಿಗೆ ಪರಮ ಪದವಿಗೆ ಹೋಗುವುದು ಅತ್ಯಂತ ಸುಲಭವಾಗುತ್ತದೆ. ಭಕ್ತನಾಗಿ ಪರಮಾತ್ಮನನ್ನೇ ಆಕರ್ಷಿಸಿ ಪರಮಾತ್ಮನನ್ನೇ ತನ್ನಲ್ಲಿ ಸದಾಕಾಲ ಕಾಣುತ್ತಾ ಮತ್ತು ತನ್ನಂತೆಯೇ ಎಲ್ಲರಲ್ಲಿಯೂ ಪರಮಾತ್ಮನನ್ನೇ ಕಾಣುತ್ತಾ ವಾಸುದೇವ ಸರ್ವಮಿತಿ ಎಂಬ ಭಕ್ತರುಗಳು ಹೇಗೆ ತಮ್ಮ ಜೀವನವನ್ನು ಪರಮಾತ್ಮನನ್ನೇ ಸದಾ ಕಾಣುವಂತೆ ಅವನ ಸ್ಮರಣೆಯಲ್ಲಿಯೇ, ಅವನ ಪೂಜೆಯಲ್ಲಿಯೇ, ನವವಿಧ ಭಕ್ತಿಗಳಲ್ಲಿಯೇ ಅವನನ್ನು ತೃಪ್ತಿಪಡಿಸುತ್ತಿರುತ್ತಾರೋ ಆ ವಿಷಯಗಳನ್ನು ಪರಮಾತ್ಮನು ಹೇಳುತ್ತಲೇ ಇಲ್ಲ. ಅವನು ಹೇಳುತ್ತಿರುವುದು ಅಂತ್ಯಕಾಲದಲ್ಲಿ ಈ ದೇಹವನ್ನು ಬಿಡುವ ಸಮಯದಲ್ಲಿ ಕ್ಷಣಾರ್ಧದಲ್ಲಿ ಏನೆಲ್ಲ ನಡೆಯಬೇಕೆಂಬುದನ್ನು ವರ್ಣಿಸುತ್ತಿದ್ದಾನೆ. ಹೀಗೆ ಪ್ರತಿಯೊಂದು ಜೀವಿಯು ತನ್ನ ದೇಹವನ್ನು ವಾಹನವನ್ನಾಗಿ ಉಪಯೋಗಿಸಿಕೊಂಡು ಆ ವಾಹನದಿಂದ ಪಯಣವನ್ನು ಅಂತ್ಯಗೊಳಿಸಿ ಆ ವಾಹನವನ್ನು ಬಿಟ್ಟು ಹೋಗುವ ರೀತಿ ನೀತಿಗಳನ್ನು ಪರಮಾತ್ಮನು ಕಲಿಸಿಕೊಡುತ್ತಾ, ಯದಕ್ಷರಂ ವೇದವಿದೋ ವದಂತಿ ಎಂಬುದಾಗಿ ಹಲವಾರು ಸಾಧನೆಗಳ ವಿಷಯಗಳನ್ನು ಮತ್ತು ಸಾಧಕರ ವಿಷಯಗಳನ್ನು ತಿಳಿಸುತ್ತಿದ್ದಾನೆ. ಯತಿಗಳಾಗಲಿ, ಸನ್ಯಾಸಿಗಳಾಗಲಿ, ಭಕ್ತರಾಗಲಿ, ಸಾಮಾನ್ಯ ವ್ಯಕ್ತಿಗಳಾಗಲಿ ಯಾವ ರೀತಿ ಈ ದೇಹವನ್ನು ಬಿಡಬೇಕು ಎಂಬ ಪೂರ್ಣ ವಿಷಯವನ್ನು ವಿವರವಾಗಿ ತಿಳಿಸುತ್ತಾ, ಸಂಗ್ರಹದಿಂದ ಹೇಳುತ್ತೇನೆ ಎಂಬುದಾಗಿ ಪರಮಾತ್ಮನು ಹೇಳುತ್ತಿದ್ದಾನೆ. ಯಾಕೆ ಸಂಗ್ರಹದಿಂದ ಹೇಳಬೇಕೆಂದರೆ ಯುದ್ಧರಂಗದಲ್ಲಿ ನಿಂತಿರುವುದು ಅರ್ಜುನನಿಗೆ ಯುದ್ಧರಂಗದಲ್ಲಿ ಸಾರವನ್ನಷ್ಟೇ ಹೇಳಬೇಕು. ಆನಂತರದಲ್ಲಿ ಇದರ ವಿವರಗಳನ್ನು ಸಂಪೂರ್ಣವಾಗಿ ಬ್ರಹ್ಮವಿದ್ಯೆಯನ್ನು ಕಲಿತವರ ಹತ್ತಿರ ಎಲ್ಲವನ್ನು ತಿಳಿದುಕೊಳ್ಳಲು ಅವಕಾಶವಿರುತ್ತದೆ. ಆದರೆ ಯುದ್ಧರಂಗದಲ್ಲಿ ಇವುಗಳನ್ನೆಲ್ಲವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುವುದಕ್ಕಾಗಲಿ ಅಥವಾ ಸಂಪೂರ್ಣವಾಗಿ ಪ್ರಯೋಗಾತ್ಮಕವಾಗಿ ಅದನ್ನು ಹೇಗೆ ಅಳವಡಿಸಿಕೊಳ್ಳಬೇಕೆಂಬುದನ್ನು ಕಲಿಸುವುದಕ್ಕಾಗಲಿ ಸಮಯವಿಲ್ಲ. ಆ ಕಾರಣದಿಂದ ಸಂಗ್ರಹೇಣ ಪ್ರವಕ್ಷ್ಯೆ ಎಂಬುದಾಗಿ ಪರಮಾತ್ಮನು ತತ್ತತೆ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ, ಆ ಪರಮಪದದ ಬಗ್ಗೆ ಸಂಗ್ರಹವಾಗಿ ನಿನಗೆ ವಿಷಯವನ್ನು ತಿಳಿಸಿಕೊಡುತ್ತೇನೆ ಅರ್ಜುನ ಎಂಬುದಾಗಿ 8ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಎಲ್ಲವನ್ನು ಅರ್ಜುನನಿಗೆ ಪರಮಾತ್ಮನು ತಿಳಿಸಿಕೊಡುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.